ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಡೈಲಿ ಡೋಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ನ್ಯೂಸ್ ಹೈಲೈಟ್ಗಳನ್ನು ನೋಡೋಣ. ಭಾರತ-ಪಾಕ್ ಸಮರ ಸಾಧ್ಯತೆ, ಅಮೆರಿಕ ತಜ್ಞರ ಎಚ್ಚರಿಕೆ. ಭಾರತ ಮತ್ತು ಪಾಕಿಸ್ತಾನ ನಡುವೆ 2026ರಲ್ಲಿ ಸಮರ ಅಥವಾ ಸಂಘರ್ಷ ಆಗುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ ಅಂತ ಅಮೆರಿಕದ ಒಂದು ಚಿಂತಕರ ಚಾವಡಿ ಏನಿದೆ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ. 2025ರಲ್ಲಿ ಅವರು ಪಾಲ್ಗಾಮಲ್ಲಿ ಉಗ್ರದಾಳಿ ನಡೀತು. ಅದಕ್ಕೆ ಪ್ರತಿಯಾಗಿ ನಾವು ಆಪರೇಷನ್ ಸಿಂಧೂರವನ್ನು ನಡೆಸಿದ್ವಿ. ಇದರಿಂದಾಗಿ ಏನು ಸಂಬಂಧ ಇದೆ ಆಲ್ರೆಡಿ ಹಾಳಾಗಿದೆ. ಇದ್ರ ಮಧ್ಯೆ ಎರಡು ಪಾಕಿಸ್ತಾನ ಮತ್ತು ಭಾರತ ಎರಡೂ ಕೂಡ ಭಾರಿ ಪ್ರಮಾಣದ ಮಿಲಿಟರಿ ಉಪಕರಣಗಳು, ಆಮೇಲೆ ಡ್ರೋನ್ಗಳು, ಇಂಥದ್ದನ್ನೆಲ್ಲ ಹೊಸ ವಾಯುರಕ್ಷಣಾ ವ್ಯವಸ್ಥೆ, ಕ್ಷಿಪಣಿ ಇಂಥದ್ದೆಲ್ಲ, ಮಿಸೈಲ್ಸ್ ಇಂಥದ್ದನ್ನೆಲ್ಲ ಪರ್ಚೇಸ್ ಮಾಡೋದ್ರಲ್ಲಿ ತುಂಬಾ ಹಣನ ವ್ಯಯಿಸ್ತಾ ಇದೆ. ಇದು ಮುಂದೆ 2026ರಲ್ಲಿ ಮತ್ತೆ ಈ ಇಬ್ಬರ ಮತ್ತೆ ಸಂಘರ್ಷ ಆಗೋ ಚಾನ್ಸಸ್ ಕೂಡ ಇದೆ ಅಂತ ಹೇಳಿದ್ದಾರೆ. ಹಂಗೇನೆ ನಮ್ಮ ಏನೊಂದು ಭಾರತದ ಏನು ಇಂಟೆಲಿಜೆನ್ಸ್ ಏನಿದೆ ಅದು 30ಕ್ಕೂ ಹೆಚ್ಚು ಪಾಕಿಸ್ತಾನಿ ಉಗ್ರರು ಜಮ್ಮು ಕಾಶ್ಮೀರದಲ್ಲಿ ಈಗಲೂ ಸಕ್ರಿಯರಾಗಿದ್ದಾರೆ ಅಂತ ಕೂಡ ಹೇಳಿರೋದು. ಮತ್ತೆ ಇದು ಸಂಘರ್ಷಗಳು ಜಾಸ್ತಿ ಆಗೋದಕ್ಕೆ ಕಾರಣ ಆಗ್ಬೋದು ಅಂತ ಕೂಡ ಹೇಳಿದ್ದಾರೆ. ಬಾಂಗ್ಲಾದಲ್ಲಿ ಮತ್ತೊಬ್ಬ ಹಿಂದೂ ವ್ಯಕ್ತಿ ಹತ್ಯೆ. ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ಬಾಂಗ್ಲಾದಲ್ಲಿ ದೌರ್ಜನ್ಯಗಳು ನಡೀತಾನೆ ಇದ್ದಾವೆ. ಇದ್ರ ಮಧ್ಯೆ ಮತ್ತೊಬ್ಬ ಹಿಂದೂ ಯುವಕನ ಹತ್ಯೆ ಆಗಿದೆ. ಏನೋ ಒಂದು ಮೇರಾಬರಿ ಅನ್ನುವ ಒಂದು ಏರಿಯಾದಲ್ಲಿ ಸುಲ್ತಾನ್ ಸ್ವೆಟರ್ಸ್ ಅಂತ ಒಂದು ಕಂಪನಿ ಇತ್ತು. ಅದರಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದ ನೋಮನ್ ಮಿಯಾ ಅನ್ನೋ ಒಬ್ಬ ಮುಸ್ಲಿಂ ವ್ಯಕ್ತಿ ಭಜೇಂದ್ರ ಬಿಸ್ವಾಸ್ ಅನ್ನೋನಿಗೆ ಪಿಸ್ತೂಲಿನಿಂದ ಬಂದೂಕಿಂದ ಹೊಡೆದು ಹತ್ಯೆಯನ್ನ ಮಾಡಿದ್ದಾನೆ. ಇದು ಬಾಂಗ್ಲಾ ಸರ್ಕಾರ ಏನಿದೆ ಅಲ್ಪಸಂಖ್ಯಾತರ ರಕ್ಷಣೆಗೆ ಏನು ಕೂಡ ಮಾಡ್ತಿಲ್ಲ ಅಂತ ಅನ್ನೋದನ್ನ ಕೂಡ ತೋರಿಸುತ್ತೆ. ಹಂಗೆ ರಷ್ಯಾದ ವ್ಲಾದಿಮಿರ್ ಪುತಿನ್ ಅವರ ಮೇಲೆ ಏನು ಯುಕ್ರೇನ್ ಅವರು ದಾಳಿಯನ್ನು ನಡೆಸಿದ್ರು, ಡ್ರೋನ್ ದಾಳಿಗಳನ್ನ ಅವರ ಮನೆಯ ಮೇಲೆ. ಇದಕ್ಕೆ ಮೋದಿಯವರು ಕಳವಳವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆದಷ್ಟು ಬೇಗ ಯುದ್ಧವನ್ನ ಕೊನೆಗೊಳಿಸಿ ಶಾಂತಿ ಸ್ಥಾಪನೆಗೆ ಪ್ರಯತ್ನ ಮಾಡಬೇಕಂತ ಕೂಡ ಹೇಳಿದ್ದಾರೆ. ಹಂಗೆ ಬಾಂಗ್ಲಾದ ಪ್ರಥಮ ಮಹಿಳಾ ಪ್ರಧಾನಿ ಹಂಗೇನೆ ಖಲೀದಾ ಜಿಯಾ ಅವರು ಅನಾರೋಗ್ಯದಿಂದ ನಿನ್ನೆ ನಿಧನರಾಗಿದ್ದಾರೆ. BNP ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಏನಿದೆ ಇದರ ಸಂಸ್ಥಾಪಕರಾಗಿರುವಂತಹ ಜಿಯಾವುರ್ ರೆಹಮಾನ್ ಇವರ ಪತ್ನಿ ಕೂಡ ಆಗಿದ್ರು. ಏನು ಜಿಯಾವುರ್ ರೆಹಮಾನ್ ಅವರ ಹತ್ಯೆ ಆಯಿತು. ಅದಾದ್ಮೇಲೆ BNPಯನ್ನ ಇವರು ಮುಂದುವರಿಸಿಕೊಂಡು BNPಯ ಲೀಡರ್ ಆಗಿ ಬೆಳೆದ್ರು. ಜಿಯಾವುರ್ ರೆಹಮಾನ್ ಅವರ ಏನೊಂದು ಸಮಾಧಿ ಇದೆ ಅದರ ಪಕ್ಕದಲ್ಲೇ ಇವರನ್ನು ಕೂಡ ಇವರ ಅಂತ್ಯಕ್ರಿಯೆ ಕೂಡ ನಡೆಯುತ್ತೆ ಅಂತ ಕಾನೂನು ಸಲಹೆಗಾರ ನಜರುಲ್ ಅವರು ಹೇಳಿದ್ದಾರೆ. ಏನು ಇವರು ಪ್ರಧಾನಮಂತ್ರಿ ಆಗಿದ್ರು ಬಾಂಗ್ಲಾದೇಶದ, ಆವಾಗ ಇವರು ಭಾರತ ವಿರೋಧಿ ನಿಲುವನ್ನೇ ಹೊಂದಿದ್ರು. ಇವರು ಭಾರತಕ್ಕಿಂತ ಜಾಸ್ತಿಯಾಗಿ ಪಾಕಿಸ್ತಾನ ಮತ್ತು ಚೀನಾಕ್ಕೆ ಇಂಪಾರ್ಟೆನ್ಸ್ ಅನ್ನ ನೀಡ್ತಿದ್ದು. ಏನು ಇವಾಗ ರೀಸೆಂಟ್ ಆಗಿ ರಾಷ್ಟ್ರ ಪ್ರಧಾನಮಂತ್ರಿ ಶೇಖ್ ಹಸೀನಾ ಅವರು ಭಾರತಕ್ಕೆ ಬಂದಿದ್ದಾರೋ ಅವರು ಮತ್ತೆ ಇವರು ರಾಜಕೀಯವಾಗಿ ಬದ್ಧ ವೈರಿಗಳು ಕೂಡ ಆಗಿದ್ರು. ಹಂಗೆ ಇವರು ಜನನ ನೋಡಿದ್ರೆ ಅವಿಭಜಿತ, ಆವಾಗ ಇನ್ನು ಸಪರೇಷನ್ ಸ್ವಾತಂತ್ರ್ಯ ಸಿಕ್ಕಿರ್ಲಿಲ್ಲ ಭಾರತಕ್ಕೆ. ಬಂಗಾಳದ ಏನು ಜಲಪೈಗುರಿ ಇದೆ ಅಲ್ಲಿ ಜನಿಸಿದ್ರು. ಆಮೇಲೆ ಅವರ ಕುಟುಂಬ ಏನಿದೆ ಬಾಂಗ್ಲಾದೇಶಕ್ಕೆ ವಲಸೆ ಕೂಡ ಹೋಗಿತ್ತು. ಹಂಗೇನೆ ನಮ್ಮ ವಿದೇಶಾಂಗ ಸಚಿವರು ಏನಿದ್ದಾರೆ ಅವರು ಇವರ ಅಂತಿಮ ಅಂತ್ಯಕ್ರಿಯೆಯಲ್ಲೂ ಕೂಡ ಪಾಲ್ಗೊಳ್ಳಲಿದ್ದಾರೆ. ಭಾರತ ನಂಬರ್ 4 ಆರ್ಥಿಕತೆ, ಜಪಾನ್ ಹಿಂದಕ್ಕೆ ಸಾಧನೆ. ಭಾರತ ಈಗ $4.18 ಟ್ರಿಲಿಯನ್ ಅಮೆರಿಕನ್ ಡಾಲರ್ ಹೀಗೆ ಜಪಾನ್ ಅನ್ನ ಏನು ಇಕಾನಮಿಯಲ್ಲಿ ಹಿಂದಕ್ಕೆ 4ನೇ ಸ್ಥಾನ, ಅತಿ ದೊಡ್ಡ ಆರ್ಥಿಕತೆಯಾಗಿ ಅತಿ 4th ಲಾರ್ಜೆಸ್ಟ್ ಇಕಾನಮಿಯಾಗಿ ಹೊರಹೊಮ್ಮಿದೆ. 2030ರ ವೇಳೆಗೆ ಇದು ಜಪಾನ್ ಅನ್ನು ಜರ್ಮನಿಯನ್ನು ಕೂಡ ಹಿಂದಕ್ಕೆ 3ನೇ ಸ್ಥಾನಕ್ಕೆ ಹೋಗ್ಲಿಕ್ಕಿದೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಒಂದು ಇಕಾನಮಿಸ್ಟ್ ಪ್ರಕಾರ ಮುಂದಿನ 3-4 ವರ್ಷಗಳಲ್ಲಿ ಜರ್ಮನಿಯನ್ನು ಕೂಡ ಹಿಂದಕ್ಕೆ 3ನೇ ದೊಡ್ಡ ಇಕಾನಮಿ ಆಗ್ಲಿಕ್ಕಿದೆ. 2030ರ ವೇಳೆಗೆ ಭಾರತದ ಇಕಾನಮಿ ಏನಿದೆ $7.3 ಟ್ರಿಲಿಯನ್ ತಲುಪಲಿದೆ. ಸ್ವಾತಂತ್ರ್ಯದ ಶತಮಾನೋತ್ಸವ ಏನು ಬರ್ತಿದೆ 2047ರಲ್ಲಿ, ಏನು ನಮ್ಮ ಮೋದಿಯವರ ಕನಸಿದೆ ವಿಕಸಿತ ಭಾರತ, ಈ ಗುರಿಯನ್ನ ತಲುಪಲಿಕ್ಕೆ ಇದು
ಹೆಲ್ಪ್ ಮಾಡಲಿಕ್ಕಿದೆ ಅಂತ ಕೂಡ ಆರ್ಥಿಕ ತಜ್ಞರು ಹೇಳಿದ್ದಾರೆ. ರೈಲ್ವೆ ಟಿಕೆಟ್ 3% ರಿಯಾಯಿತಿ. 2026 ಜನವರಿ 14ರಿಂದ ಜುಲೈ 14ರವರೆಗೆ ಯಾರು ರೈಲ್ ಒನ್ ಅಪ್ಲಿಕೇಶನ್ ಮೂಲಕ ಟಿಕೆಟ್ ಅನ್ನ ಬುಕ್ ಮಾಡಿ ಯಾವುದೇ ಡಿಜಿಟಲ್ ಆಪ್ಗಳ ಮೂಲಕ ಹಣ ಪಾವತಿ ಮಾಡಿದ್ರೆ ಅವರಿಗೆ 3% ಅಷ್ಟು ರಿಯಾಯಿತಿ ಕೂಡ ಕೊಡ್ತಾರೆ. ಡಿಜಿಟಲ್ ಆಪ್ ಅಂದ್ರೆ ಈ ಗೂಗಲ್ ಪೇ, ಫೋನ್ ಪೇ ಅಥವಾ ಇತರ ಯಾವುದೇ ಡಿಜಿಟಲ್ ಪೇಮೆಂಟ್ ಮಾಧ್ಯಮಗಳೇನಿದಾವೆ ಇದ್ರ ಮೂಲಕ ಪೇಮೆಂಟ್ ಅನ್ನು ಮಾಡಿದ್ರೆ 3% ರಿಯಾಯಿತಿ ಡಿಸ್ಕೌಂಟ್ ಅನ್ನ ರೈಲ್ ಟಿಕೆಟ್ಸ್ ಮೇಲೆ ಕೊಡ್ತಾರೆ. ಇದು ಬೇಸಿಕಲಿ ಡಿಜಿಟಲ್ ಪೇಮೆಂಟ್ಸ್ಗಳನ್ನ ಆದಷ್ಟು ಜನ ಮಾಡಬೇಕು. ಅದಕ್ಕೆ ಒಂದು ಮೋಟಿವೇಶನ್ ಅಥವಾ ಅದಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಈ 3% ರಿಯಾಯಿತಿಯನ್ನು ಕೂಡ ಕೊಡ್ತಾ ಇದೀವಿ ಅಂತ ರೈಲ್ವೆ ಇಲಾಖೆ ಹೇಳಿದ್ದಾರೆ. ಬೆಸ್ಟ್ ಬಸ್ ಹಿಂದಕ್ಕೆ ಚಲಿಸಿ 4 ಸಾವು. ಸೊ ಮುಂಬೈನ ಭಾಂಡೂಪ್ ಏನಿದೆ ಇದರಲ್ಲಿ ಎಲೆಕ್ಟ್ರಿಕ್ ಬಸ್ ಏನಿದೆ ಮುಂಬೈದು, ಅದು ಸೋಮವಾರ ರಾತ್ರಿ ಹಿಮ್ಮುಖವಾಗಿ ರಿವರ್ಸ್ ಚಲಿಸಿ ಪೆಡೆಸ್ಟ್ರಿಯನ್ಸ್ ಪಾದಚಾರಿಗಳೇನಿದ್ದಾರೆ ಅವರ ಮೇಲೆ ಚಲಿಸಿ 4 ಸಾವಿಗೆ ಕಾರಣ ಆಗಿದೆ. 9 ಮಂದಿ ಕೂಡ ಗಾಯಗೊಂಡಿದ್ದಾರೆ. ಇತ್ತೀಚೆಗಷ್ಟೇ ಸ್ಲೀಪರ್ ಬಸ್ ದುರಂತ ನಡೆದ ಚಿತ್ರದುರ್ಗದಲ್ಲಿ ಬಸ್ ರಿಲೇಟೆಡ್ ಆಕ್ಸಿಡೆಂಟ್ ನಡೆಯಿತು. ಅದಾಗಿ ಸ್ವಲ್ಪ ದಿವಸದಲ್ಲಿ ಈ ಆಕ್ಸಿಡೆಂಟ್ ನಡೆದಿದೆ. ಅದರ ಮಧ್ಯೆ ಉತ್ತರಾಖಂಡದಲ್ಲಿ ಒಂದು ಕಮರಿ ಪ್ರಪಾತಕ್ಕೆ ಬಸ್ ಬಿದ್ದು 7 ಜನ ಡೆತ್ ಆಗಿದೆ, 12 ಜನಕ್ಕೆ ಕೂಡ ಗಾಯ ಆಗಿದೆ. ಸೊ ಪ್ರಿಯಾಂಕಾ ಗಾಂಧಿ ಪುತ್ರ ರೆಹಾನ್ ನಿಶ್ಚಿತಾರ್ಥ. ಸೊ ಪ್ರಿಯಾಂಕಾ ಗಾಂಧಿ ಮತ್ತು ರಾಬರ್ಟ್ ವಾದ್ರಾ ಅವರ ಪುತ್ರ ಏನಿದ್ದಾನೆ ರೆಹಾನ್ ವಾದ್ರಾ ಅವರ ಮದುವೆ ನಿಶ್ಚಿತಾರ್ಥ ನಿಶ್ಚಯ ಆಗಿದೆ. ಸೊ ರಾಜಸ್ಥಾನದಲ್ಲಿ ಇಬ್ಬರು ಕುಟುಂಬಗಳು ಸೇರಿ ನಿಶ್ಚಿತಾರ್ಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕಿದೆ. ಸೊ ಡೇಟ್ ಯಾವತ್ತು ಅಂತ ಇನ್ನೂ ಫಿಕ್ಸ್ ಆಗಿಲ್ಲ, ಬಟ್ 2-3 ದಿವಸದಲ್ಲಿ ಸಮಾರಂಭ ನಡೆಯುವ ಎಲ್ಲ ಸಾಧ್ಯತೆಗಳು ಇದಾವೆ. ಸೊ ಇವರ ಯಾರು ಗರ್ಲ್ ಫ್ರೆಂಡ್ ಏನಿದಾರೋ ಅಥವಾ ಮದುವೆ ಆಗೋರು ಅವರು ದಿಲ್ಲಿ ಉದ್ಯಮಿಯಾರಿದ್ದಾರೆ ಇಮ್ರಾನ್ ಬೇಗ್ ಮತ್ತು ನಂದಿತಾ ಬೇಗ್ ಇವರ ಪುತ್ರಿಯಾಗಿದ್ದಾರೆ. ಸೊ ಈ ನಂದಿತಾ ಬೇಗ್ ಪ್ರಿಯಾಂಕಾ ಗಾಂಧಿ ಕ್ಲೋಸ್ ಫ್ರೆಂಡ್ ಕೂಡ ಆಗಿರೋದ್ರಿಂದ ಇವರ ಈ ಸಂಬಂಧ ನಿಗದಿ ಆಗಿದೆ ಅಂತ ಕೂಡ ಇಲ್ಲಿ ರಿಪೋರ್ಟ್ ಆಗಿದೆ. ಗೊತ್ತುವರಿದಾರರಿಗೆ ಗಿಫ್ಟ್ ಇಲ್ಲ. ಸೊ ಯಲಹಂಕದ ಕೋಗಿಲು ಏರಿಯಾದಲ್ಲಿ ಅಕ್ರಮ ಶೆಡ್ಗಳನ್ನು ನಿರ್ಮಿಸಿ ವಾಸ ಮಾಡಿದ್ರು. ಇದನ್ನ ಕಾಂಗ್ರೆಸ್ ಸರ್ಕಾರ ಎಲ್ಲ ಕ್ಲಿಯರ್ ಮಾಡಿತ್ತು. ಬುಲ್ಡೋಜರ್ ಒಂದು ಆಪರೇಷನ್ ಮಾಡಿ ಇದಕ್ಕೆ ಕೇರಳದವರೆಲ್ಲ ಬಹಳಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಬರೀ ರಾಜಕೀಯವಾಗಿ ಪೊಲಿಟಿಕಲ್ ಅಡ್ವಾಂಟೇಜ್ ತಗೊಳ್ಳೋದಕ್ಕಷ್ಟೇ, ಬೇರೆ ಏನೂ ಅಲ್ಲ. ಇವರಿಗೆ ಯಾರು ಎಲಿಜಿಬಲ್ ಇದ್ದಾರೆ ಅವರಿಗೆ ನಾವು ಆವಾಸ್ ಯೋಜನೆಯಲ್ಲಿ ಮನೆಯನ್ನು ಕೂಡ ನಿರ್ಮಿಸಿಕೊಡ್ತೀವಿ ಅಂತ ಕೂಡ DKಶಿ ಅವರು ಹೇಳಿದ್ದಾರೆ. ಸೊ ಬಿಜೆಪಿ ಅವರು ಏನು ಹೇಳ್ತಿದ್ದಾರಂತೆ, ಆಲ್ರೆಡಿ ಇವರು ಒತ್ತುವರಿ ಅಕ್ರಮವಾಗಿ ಶೆಡ್ಗಳನ್ನು ನಿರ್ಮಿಸಿ ವಾಸ ಮಾಡ್ತಿದ್ರು, ಇವ್ರಿಗೆ ನೀವು ಮತ್ತೆ ಆಶ್ರಯ ಕೊಟ್ರೆ ಇದಕ್ಕೆ ಅರ್ಥನೇ ಇಲ್ಲ. ಆಕ್ಚುಲಿ ಇದು ಸರಿನೇ, ಯಾಕಂದ್ರೆ ಅವ್ರು ಮುಂಚೆನೆ ಅಕ್ರಮವಾಗಿ ವಾಸವಾಗಿದ್ರು, ಅವ್ರಿಗೆ ಮತ್ತೆ ನೀವು ಮನೆ ಕಟ್ಕೊಟ್ರೆ ಅದಕ್ಕೇನು ಅರ್ಥ ಇಲ್ಲ. ಅದಕ್ಕಿಂತ ಅಲ್ಲಿಗೆ ಅಕ್ರಮವಾಗಿ ಇಡೋದಕ್ಕೆ ಬಿಡ್ಬೋದಿತ್ತು ಅಂತ ಕೂಡ ಈ ಟೈಮಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಶೋಕ್ ಕುಮಾರ್ ಅವರು ಕಾಂಗ್ರೆಸ್ನ ಪ್ರಾಯೋಜಿತ ಅಕ್ರಮ ಶೆಡ್ ಅಂತ ಕೂಡ ಹೇಳಿದ್ದಾರೆ. ಸೊ ಭೂಮಾಫಿಯಾಗೆ ಸಪೋರ್ಟ್ ನೀಡಕ್ಕೆ ಇದು ಕಾಂಗ್ರೆಸ್ ಸರ್ಕಾರನೇ ಮಾಡ್ತಿರೋದು ಅಂತ ಕೂಡ ಆರೋಪವನ್ನ ಮಾಡಿದ್ದಾರೆ. ಹೊಸ ವರ್ಷ ಸ್ವಾಗತಕ್ಕೆ ಬೆಂಗಳೂರು ಸಜ್ಜು. ವ್ಯಾಪಕ ಪೊಲೀಸ್ ಭದ್ರತೆ. ಕಂಗೊಳಿಸುತ್ತಿರುವ ಪಬ್, ಹೋಟೆಲ್ಗಳು. ನ್ಯೂ ಇಯರ್ ಸೆಲೆಬ್ರೇಷನ್ ಏನಿದೆ ಇದಕ್ಕೆ ಮಧುವಣಗಿತ್ತಿಯಂತೆ ನಮ್ಮ ಬೆಂಗಳೂರು ನಗರ ಶೃಂಗಾರಗೊಂಡಿದೆ. ಸೊ ಯುವಕ ಯುವತಿಯರು ಹಳೆ ವರ್ಷ ವಿದಾಯ ಹೇಳಲು ಸಜ್ಜಾಗಿದ್ದಾರೆ. ಸೊ ಬೆಂಗಳೂರಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಆಗ್ತದೆ. ಇದಕ್ಕೆ ಬರೀ ನಮ್ಮ ರಾಜ್ಯದವರೇ ಅಲ್ಲ, ಬೇರೆ ರಾಜ್ಯದಿಂದ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಕ್ಕೆ ಬೆಂಗಳೂರಿಗೆ ಬರೋರಿದ್ದಾರೆ. ಸೊ ಹೊರ ರಾಜ್ಯದವರ ಆಗಮನ. ಸೊ ಬೇರೆ ರಾಜ್ಯದಿಂದ ಕಾಲೇಜ್ ಸ್ಟೂಡೆಂಟ್ಗಳು, IT/BT ಉದ್ಯೋಗಿಗಳೆಲ್ಲ ಇದ್ದಾರೆ. ಇವರ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವ ಸಾಧ್ಯತೆಗಳು ಇದಾವೆ ಅಂತ ಕೂಡ ಹೇಳಿದ್ದಾರೆ. ಸಾಧ್ಯತೆ ಅಲ್ಲ, ಡೆಫಿನೆಟ್ಲಿ ಬಂದೇ ಬರ್ತಾರೆ. ಇದ್ರ ಮಧ್ಯೆ ವ್ಯಾಪಕ ಪೊಲೀಸ್ ಭದ್ರತೆಯನ್ನು ಕೂಡ ಮಾಡ್ತಿದ್ದಾರೆ. ಸೊ ಹೊಸ ವರ್ಷಕ್ಕೆ ಡ್ರಗ್ಸ್ ಆಮದು ಕೂಡ ಹೆಚ್ಚಾಗುವ ಎಲ್ಲಾ ಚಾನ್ಸಸ್ಗಳಿದ್ದಾವೆ. ಸೊ 500 ಕೋಟಿ ರು ಮೌಲ್ಯದ ಡ್ರಗ್ಸ್ ಮಾರಾಟ ಆಗುವ ಎಲ್ಲಾ ಚಾನ್ಸಸ್ಗಳಿದ್ದಾವೆ. ಯಾರು ಡ್ರಗ್ ಪೆಡ್ಲರ್ಗಳಿದ್ದಾರೆ ಇವರು ಪೊಲೀಸರಿಗೆ ಕಣ್ ತಪ್ಪಿಸಿ ಡ್ರಗ್ಸ್ ಅನ್ನ ಸಪ್ಲೈ ಮಾಡೋದ್ರಲ್ಲಿ ಬಿಜಿಯಾಗಿದ್ದಾರೆ. ಸೊ ಇದನ್ನು ಕೂಡ ತಡೆಗಟ್ಟಬೇಕು ಅಂತ ಕೂಡ ಪೊಲೀಸರು ಹರಸಾಹಸವನ್ನ ಮಾಡ್ತಾ ಇದ್ದಾರೆ.
ಸೊ ಇದ್ರ ಮಧ್ಯೆ 485 ಅಕ್ರಮ ವಲಸಿಗರು ಕೂಡ ಬೆಂಗಳೂರಲ್ಲಿ ವಾಸವಾಗಿದ್ದಾರೆ. ಇವರು ನಾರ್ಮಲ್ ಆಗಿ ಆಫ್ರಿಕಾ ಖಂಡಕ್ಕೆ ಸೇರಿದವರು, ನೈಜೀರಿಯಾ, ಕೆನ್ಯಾ ಇಂಥ ದೇಶಗಳಿಗೆ ಇವರೇ ಈ ಅಕ್ರಮ ಇದರಲ್ಲೆಲ್ಲ ಭಾಗಿಯಾಗಿರೋದು 99%. ಸೊ ಪೊಲೀಸರಿಗೆ ಇದನ್ನು ಕಂಟ್ರೋಲ್ ಮಾಡೋದು ಅತ್ಯಗತ್ಯ ಆಗಿದೆ. ಸೊ ಫೆಬ್ರವರಿ ಒಳಗೆ ಅಧಿಕಾರ ಗೊಂದಲ ನಿವಾರಿಸಿ. ಸೊ ಅಧಿಕಾರದ ಗೊಂದಲ ಏನು ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಇದೆ, ಇದನ್ನ ಫೆಬ್ರವರಿ ಒಳಗೆ ಸಾಲ್ವ್ ಮಾಡಲೇಬೇಕು. ಇಲ್ಲಾಂದ್ರೆ ಯಾಕಂದ್ರೆ ಆಮೇಲೆ ಬಜೆಟ್ ತಯಾರಿ ಶುರು ಆಗ್ಲಿಕ್ಕಿದೆ. ಬಜೆಟ್ ತಯಾರಿ ಶುರು ಆಗಿದ್ರೆ ಆಮೇಲೆ ಈ ಡಿಸಿಷನ್ ಅನ್ನ ತಗೊಳಕ್ಕಾಗಲ್ಲ. ಸೊ ಆದಷ್ಟು ಬೇಗ ಈ ಡಿಸಿಷನ್ ಅನ್ನ ತಗೋಬೇಕಂತ ಏನು ನಮ್ಮ ಗೃಹ ಸಚಿವರು ಪರಮೇಶ್ವರ್ ಏನಿದ್ದಾರೆ ಅವರು ಹೈಕಮಾಂಡ್ ಅವರಿಗೆ ಹೇಳಿದ್ದಾರೆ. ಸೊ ಕಾಂಗ್ರೆಸ್ ಅಭ್ಯರ್ಥಿಗಳೇ ಅಂತಿಮ. ಸೊ ನೆಕ್ಸ್ಟ್ ಏನು ವಿಧಾನ ಪರಿಷತ್ನ 2 ಪದವೀಧರ ಮತ್ತು 2 ಶಿಕ್ಷಕರ ಕ್ಷೇತ್ರಕ್ಕೆ ಚುನಾವಣೆ ನಡೆಯಲಿಕ್ಕಿದೆ. ಇದರ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಕೂಡ ಬಿಡುಗಡೆಯಾಗಿದೆ. ಸೊ ಪಶ್ಚಿಮ ಪದವೀಧರ ಕ್ಷೇತ್ರದಿಂದ ಮೋಹನ್ ನಿಂಬೆಕಾಯಿ, ಆಗ್ನೇಯ ಪದವೀಧರ ಕ್ಷೇತ್ರದಿಂದ ಶಶಿ ಹುಲಿಕುಂಟೆಮಠ, ಹಂಗೆ ಈಶಾನ್ಯ ಕ್ಷೇತ್ರದಿಂದ ಶರಣಪ್ಪ ಮಟ್ಟು, ಬೆಂಗಳೂರು ಗ್ರಾಮಾಂತರ ರಾಮನಗರ ಶಿಕ್ಷಕ ಕ್ಷೇತ್ರದಿಂದ ಪುಟ್ಟಣ್ಣ ಅವರನ್ನ ಅಭ್ಯರ್ಥಿಗಳನ್ನಾಗಿ ಅಂತಿಮ ಮಾಡಲಾಗಿದೆ ಅಂತ KC ವೇಣುಗೋಪಾಲ್ ಅವರು ಕೂಡ ಹೇಳಿದ್ದಾರೆ. ಹಂಗೆ ಕ್ರಿಕೆಟ್ ನೋಡೋದಾದ್ರೆ ಇಂಡಿಯಾ ವರ್ಸಸ್ ಶ್ರೀಲಂಕಾ ವುಮೆನ್ಸ್ T20 ಲೀಗ್ ನಡೀತಿತ್ತು. ಇದರಲ್ಲಿ 5-0 ಕ್ಲೀನ್ ಸ್ವೀಪ್ ಅನ್ನ ಹರ್ಮನ್ಪ್ರೀತ್ ಪಡೆದಿದ್ದಾರೆ. ಸೊ ಭಾರತ 7 ವಿಕೆಟ್ಗೆ 125 ರನ್ ಮಾಡಿದ್ರೆ ಶ್ರೀಲಂಕಾ 7 ವಿಕೆಟ್ಗೆ ಬರೀ 160 ರನ್ ಮಾಡಿ ಆ ಸೋಲನ್ನ ಒಪ್ಪಿಕೊಂಡಿದೆ. ಸೊ ಮ್ಯಾನ್ ಆಫ್ ದ ಮ್ಯಾಚ್ ಹರ್ಮನ್ಪ್ರೀತ್ ಕೌರ್ ಸಿಕ್ಕಿದೆ. ಹಂಗೆ ಮ್ಯಾನ್ ಆಫ್ ದ ಸೀರೀಸ್ ಶಫಾಲಿ ಶರ್ಮಾ ಅವರಿಗೆ ಸಿಕ್ಕಿದೆ. ಸೊ ಒಂದು ಮ್ಯಾಚ್ ಅನ್ನ ಶ್ರೀಲಂಕಾದವರು ವಿನ್ ಆಗಿಲ್ಲ. ಸೊ ಏನಂದ್ರೆ ಕಾಂಪಿಟೇಷನ್ ಅಂದ್ರೆ ಗುಡ್ಡಲ್ಲಿ ಕಂಪ್ಲೀಟ್ ಸೀರೀಸ್ ಅಲ್ಲಿ ಅಂತ ಕೂಡ ನಾವು ಹೇಳ್ಬೋದು. ಸೊ ವಿಶ್ವ ಬ್ರಿಡ್ಜ್ ಚೆಸ್ ಅರ್ಜುನ್ ಕಂಚಿಗೆ ತೃಪ್ತಿ. ಸೊ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಏನಿದ್ದಾರೆ ಅರ್ಜುನ್ ರಿಕೈಸಿ ಅವರು. ಸೊ ವಿಶ್ವ ಬ್ರಿಡ್ಜ್ ಚೆಸ್ ಚಾಂಪಿಯನ್ಶಿಪ್ ಏನಿದೆ 19ನೇ ಸುತ್ತಿನ ಲೀಗ್ ಹಂತದಲ್ಲಿ 15 ಅಂಕಗಳೊಂದಿಗೆ ಅಗ್ರಸ್ಥಾನದಲ್ಲಿದ್ದು, ಆದರೂ ಸೆಮಿಫೈನಲ್ ನಲ್ಲಿ ಇವರು ಸೋತು ಏನು ಬ್ರೋನ್ಸ್ ಏನಿದೆ ಕಂಚಿನ ಪದಕಕ್ಕೆ ತೃಪ್ತಿಯನ್ನ ಪಟ್ಟಿದ್ದಾರೆ. ಸೊ ವಿಶ್ವ ರ್ಯಾಪಿಡ್ ಚೆಸ್ ಚಾಂಪಿಯನ್ ಶಿಪ್ ನಲ್ಲೂ ಇವರಿಗೆ ಬ್ರೋಂಜೆ ಸಿಕ್ಕಿತ್ತು. ಇದರಲ್ಲೂ ಕೂಡ ಬ್ರೋಂಜೆ ಸಿಕ್ಕಿದೆ. ಸೊ ಮಹಿಳಾ ವಿಭಾಗ ವುಮೆನ್ಸ್ ಸೆಕ್ಷನ್ ಏನಿದೆ ಇದರಲ್ಲಿ ಯಾರು ಕೂಡ ವಿನ್ ಆಗಕ್ಕೆ ಆಗಿಲ್ಲ. ಸೊ ಏನು ರ್ಯಾಪಿಡ್ ಚಾಂಪಿಯನ್ಶಿಪ್ ಇತ್ತು, ಅದರಲ್ಲಿ ಕೊನೆ ರೋಂಪಿ ಅವರು 23ನೇ ಸ್ಥಾನಕ್ಕೆ ಕಂಚು ವಿಜೇತರಾಗಿ 23ನೇ ಸ್ಥಾನಕ್ಕೆ ಕೂಡ ತೃಪ್ತಿಯನ್ನ ಪಟ್ಟಿದ್ರು. ಹಂಗೆ WPL ನಿಂದ ಎಲ್ಲಿಸ್ ಪೆರ್ವಿನ್ ತೆಗೆದ RCBಗೆ ಹೊಡೆತ. ಸೊ ಆಸ್ಟ್ರೇಲಿಯಾದ ಆಲ್ರೌಂಡರ್ ಏನಿದ್ದಾರೆ ಎಲ್ಲಿಸ್ ಪೆರಿ ಅವರು ವೈಯಕ್ತಿಕ ಕಾರಣ ಪರ್ಸನಲ್ ರೀಸನ್ಗಳನ್ನು ನೀಡಿ ನಾನು 4ನೇ ವುಮೆನ್ಸ್ ಪ್ರೀಮಿಯರ್ ಲೀಗ್ ಅಲ್ಲಿ ಆಡಲ್ಲ ಅಂತ ಕೂಡ ಹೇಳಿದ್ದಾರೆ. ಸೊ RCBಗೆ ಅದೊಂದು ದೊಡ್ಡ ಪಟ್ಟಾಗಿದೆ. ಅದನ್ನು RCB ಏನಿದ್ದಾರೆ ಅವರು ಬೇಸ್ 30 ಲಕ್ಷ ಪೆರ್ರಿ ಬದಲಿಗೆ ಸೊ ಏನು ಭಾರತದ ಆಲ್ರೌಂಡರ್ ಏನಿದ್ದಾರೆ ಸಯಾಲಿ ಸದ್ಕರೆ ಅವರ ಬೇಸ್ ಪ್ರೈಸ್ 30 ಲಕ್ಷಕ್ಕೆ RCB ತಂಡವನ್ನು ಸೇರ್ಪಡೆ ಆಗಿದ್ದಾರೆ. ಸೊ ಪೆರ್ರಿ ಅವರನ್ನ 2 ಕೋಟಿ ಮಾಡಿ ಏನು RCB ಅವರೇನಿತ್ತು ರಿಟೈರ್ ಮಾಡಿದ್ರು. ಅವರು ಇವಾಗ ನಾನು ಆಡಲ್ಲ ಅಂತ ಕೂಡ ಹೇಳಿದ್ದಾರೆ. ಸೊ ಸದರ್ಲ್ಯಾಂಡ್ ಕೂಡ ಹಿಂತೆಗೆದ ಆಸ್ಟ್ರೇಲಿಯಾದ ಮತ್ತೋರ್ವ ಆಲ್ರೌಂಡರ್ ಏನಿದ್ದಾರೆ ನಾವೆಲ್ ಸದರ್ಲ್ಯಾಂಡ್ ಅವರು ಕೂಡ ಪರ್ಸನಲ್ ರೀಸನ್ ಅನ್ನು ನೀಡಿ ನಾನು ಕೊನೆ ಕ್ಷಣದಲ್ಲಿ WPL ಆಡಲ್ಲ ಅಂತ ಕೂಡ ಹೇಳಿದ್ದಾರೆ. ಅವರ ಬದಲಿಗೆ ಆಸ್ಟ್ರೇಲಿಯಾದ ಲೆಗ್ ಸ್ಪಿನ್ನರ್ ಅಲನ್ ಕಿಂಗ್ ಬೇಸ್ ಪ್ರೈಸ್ ಏನಿದೆ 60 lakh ಡೆಲ್ಲಿ ಕ್ಯಾಪಿಟಲ್ಸ್ ಅನ್ನ ಸೇರ್ಕೊಂಡಿದ್ದಾರೆ. ಸೊ ಈ ವರ್ಷ WPL ಯಾರು ವಿನ್ ಆಗ್ತಾರೆ ಅಂತ ನಾವೇನು ಕಾದು ನೋಡ್ಬೇಕಷ್ಟೇ. ಸೊ ಇದಾಗಿತ್ತು ಇವತ್ತಿನ ನ್ಯೂಸ್ ಹೈಲೈಟ್ಗಳು. ನಾನು ಮಾಡ್ತಿರೋ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಂಗೇನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್.